ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆಯಾ? 4ರಲ್ಲಿ 2 IPS ಅಧಿಕಾರಿಗಳು ತನಿಖೆಯಿಂದ ಹಿಂದಕ್ಕೆ ಸರಿದಿದ್ದಾರಾ? ನಾಳೆ ಸರ್ಕಾರಕ್ಕೆ ಪತ್ರ ಬರೆಯಲಿರೋ 2 ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದ್ದು, MN ಅನುಚೇತ್ ಮತ್ತು ಸೌಮ್ಯಲತಾ ತನಿಖೆಯಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ. SIT ತಂಡದಿಂದ ಕೈ ಬಿಡುವಂತೆ ಸರ್ಕಾರದಿಂದ ಮನವಿಯನ್ನ ಮಾಡಲಾಗುತ್ತೆ. ಧರ್ಮಸ್ಥಳದಲ್ಲಿ ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆಯಾ? ಯಾಕಂದ್ರೆ 4ರಲ್ಲಿ 2 IPS ಅಧಿಕಾರಿಗಳು ತನಿಖೆಯಿಂದ ಹಿಂದಕ್ಕೆ ಸರಿಯುತ್ತಿದ್ದಾರೋ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನಾಳೆ ಸರ್ಕಾರಕ್ಕೆ ಪತ್ರ ಬರೆಯಲಿದ್ದಾರೆ ಅಧಿಕಾರಿಗಳು. MN ಅನುಚೇತ್ ಮತ್ತು ಸೌಮ್ಯಲತಾ ತನಿಖೆಯಿಂದ ಹಿಂದೆ ಸರಿಯುವ ಸಾಧ್ಯತೆ ಇದ್ದು, ಹೀಗಾಗಿ ಈ ಪ್ರಕರಣ ಶುರುವಾಗ್ತಿದ್ದಂತೆ ಒಂದಷ್ಟು ಊಹಾಪೋಹಗಳು ಕೂಡ ಉಂಟಾಗಿದ್ದು ಗೊಂದಲ ಕೂಡ ಹುಟ್ಟು ಹಾಕಿದೆ ರಾಷ್ಟ್ರೀಯ ಮಟ್ಟದಲ್ಲಿ. SIT ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ಒಂದ್ ಕಡೆ ಧರ್ಮಸ್ಥಳ ವಕ್ತಾರರಿಂದ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಲಾಗಿದ್ರೆ, ಮತ್ತೊಂದು ಕಡೆ 4 ಜನ ಅಧಿಕಾರಿಗಳ ಪೈಕಿ 2 ಅಧಿಕಾರಿಗಳು ತನಿಖೆಯಿಂದ ಹಿಂದಕ್ಕೆ ಸರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ತನಿಖೆಯ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆಯಾ, ಹೇಗೆ ಅಂತ? ಪ್ರಮುಖವಾಗಿ ಪ್ರಕರಣದ ತನಿಖೆಯನ್ನ ಮಾಡ್ಬೇಕು ಅಂತೇಳಿ SIT ಸರ್ಕಾರ NST ರಚನೆ ಮಾಡಿರುವಂತದ್ದು. ಆದ್ರೆ ಅದರ ತನಿಖೆಯನ್ನ ಜವಾಬ್ದಾರಿಯನ್ನ ಹೊತ್ತುವಂತ DIG ಒಬ್ಬರು ಅಧಿಕಾರಿ ಮತ್ತು SPN ರ್ಯಾಂಕ್ ನ ಒಬ್ಬರು ಅಧಿಕಾರಿ ಇಬ್ಬರು ಕೂಡ ಪ್ರಕರಣದಿಂದ ಹಿಂದೆ ಸರಿಯೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ MN ಅನುಚೇತ್ ಇರ್ಬೋದು ಮತ್ತು ಸೌಮ್ಯಲತಾ ಇವರಿಬ್ರು ಕೂಡ ನಾಳೆ ಸರ್ಕಾರಕ್ಕೆ ಮನವಿಯನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಬಹುತೇಕ ನಾಳೆ ಸರ್ಕಾರಕ್ಕೆ ಮನವಿ ಮಾಡಿ ನಮ್ಮನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಮತ್ತು SIT ತಂಡದಲ್ಲಿ ನಾವು ಇರೋದಿಲ್ಲ ಅಂತ ಹೇಳುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿದೆ. ಬಹುತೇಕ ನಾಳೆ ಏನಾದ್ರೂ ಆ ರೀತಿ ಆಯ್ತು ಅಂದ್ರೆ ಇನ್ನೊಂದಷ್ಟು ಡೆವಲಪ್ಮೆಂಟ್ ಗಳಾಗುವಂತ ಸಾಧ್ಯತೆಗಳಿದಾವೆ, ಅಥವಾ ಬೇರೊಬ್ಬ ಅಧಿಕಾರಿಗಳಿಗೆ ತನಿಖೆಯನ್ನ ಮಾಡ್ಲಿಕ್ಕೆ ಒಂದು ಸೂಚನೆಯನ್ನು ಕೂಡ ಸರ್ಕಾರ ಕೊಡುವಂತ ಸಾಧ್ಯತೆಗಳಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮುರಳೀಧರ್ ಡೀಟೇಲ್ಸ್ಗಾಗಿ.